ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೆಲ್ಕಮ್ ಟು ಅರಸ್ ವಿತ್ ನಿಖಿತಾ. ನೀವು ಕರೆಂಟ್ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್, ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಏನಂತಂದ್ರೆ ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ನೀವು ಅವತ್ತು ನೋಡ್ತೀರ, ಅವತ್ತಿಂದ ಅದನ್ನು ರೆಸನೇಟ್ ಆಗುತ್ತೆ. ಓಕೆ, ನಿನ್ನೆಲ್ಲ ಪಿಕಾ ಕಾರ್ಡ್ ಮಾಡಿದ್ದೆ ಈ ವಿಷಯದ ಬಗ್ಗೆ. ಸೊ ಇವತ್ತು ಜನರಲ್ ಕಲೆಕ್ಟಿವ್ ರೀಡಿಂಗ್ ಮಾಡ್ತಿದ್ದೇನೆ. ನಿಮಗೆ ಯಾವುದು ಕರೆಕ್ಟ್ ರೆಸಿನೇಟ್ ಆಗ್ತದಲ್ಲ, ಸೊ ನಿಮಗೆ ಪಿಕಾ ಕಾರ್ಡ್ ಬೇಕು ಅಥವಾ ಕಲೆಕ್ಟಿವ್ ರೀಡಿಂಗ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿರಿ ಎಲ್ಲರೂ. ಓಕೆ, ಯಾವುದು ನಿಮಗೆ ಕರೆಕ್ಟ್ ಅಕ್ಯುರೇಟ್ ಆಗಿ ಅದನ್ನು ಮಾಡಿರಿ ಅಂತಂದ್ರೆ ಅದನ್ನು ಮಾಡ್ತೀನಿ. ನನಗೆ ಪಿಕಾ ಕಾರ್ಡ್ ಇಷ್ಟ ಆಗ್ತದೆ ಆ್ಯಕ್ಚುಲಿ, ಅಂದರೆ ನಿಮ್ಮ ಎನರ್ಜಿ ನೀವು ಕಲೆಕ್ಟ್ ಮಾಡ್ಕೋಬೋದು ಅಂತಂದ. ಓಕೆ, ಸಮ್ ಪರ್ಸನ್ಸ್ ಆರ್ ಹೀಲಿಂಗ್, ಸಮ್ ಪರ್ಸನ್ ಆರ್ ಗೋಯಿಂಗ್ ಟು ಥಂಡರ್ ಬೋಲ್ಟ್. ಇವೆರಡು ಮೇಜರ್ ಅರ್ಕನ. ಓಕೆ, ಕೆಲವ್ರು ಪರ್ಸನ್ ಹೀಲ್ ಆಗ್ತದಾರ, ಸೆಲೆಬ್ರೇಷನ್ ಮೋಡ್ ಒಳಗದಾರ. ಕೆಲವೊಬ್ರು ರಿಯೂನಿಯನ್ ಆಗಿರ್ಬೋದು, ಕೆಲವೊಬ್ರದ್ದು ಯಾರ್ದಾದ್ರೆ ರಿಯೂನಿಯನ್ ಮಾಡ್ಕೋಬೇಕಂತಲೇ ಅವ್ರಿಗೆ ಇಷ್ಟಪಡ್ತಿದ್ದಾರೆ. ನಿಮ್ಮ ಜೊತೆಗೆ ಬಂದು ಮತ್ತು ಇನ್ನೊಂದು ಸಲ ನಿಮ್ಮ ರಿಲೇಷನ್ಶಿಪ್ಸ್ ಅಂದರೆ ಕರೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಖುಷಿಯಿಂದ ಅದಾರ. ಓಕೆ, ಗಿಲ್ಟಿಂದ ಹೊರಗೆ ಬಂದು ಕೆಲವು ಗಿಲ್ಟಿಂದ ಹೊರಗೆ ಬಂದು ಅವ್ರು ಮಾಡಿದ ತಪ್ಪುಗಳು ಇರ್ತಾವಲ್ಲ, ನನ್ನ ಪಶ್ಚಾತ್ತಾಪ ಆಗ್ತಿರ್ತದೆ ನಮಗೆ. ಅದರಿಂದ ಹೊರಗೆ ಬಂದು ನಿಮ್ಮ ಜೋಡಿ ಮತ್ತು ಬಂದು ನೀವು ಮಾತಾಡಬೇಕು, ರಿಲೇಷನ್ ಸರಿ ಮಾಡ್ಕೋಬೇಕು ಅಂತ ವಿಚಾರ ಮಾಡ್ತಿದ್ದಾರೆ, ಫೀಲ್ ಮಾಡ್ಕೊತಿದ್ದಾರೆ. ನಿಮ್ಮ ಜೊತೆ ಇದ್ರನ್ನ ಅವರಿಗೆ ಎಲ್ಲ ಅಂದರೆ ಇಡೀ ಇಲ್ಲ ಖುಷಿ ಇರ್ತೈತಿ. ನನಗೆ ಒಂದಿನ ಸಂಪೂರ್ಣ ಜೀವನ ಅಂತಾರಲ್ಲ, ಆ ಟೈಪು ಫೀಲ್ ಮಾಡ್ಕೊತಿದ್ದಾರೆ. ನಿಮ್ಮ ಜೊತೆ ಕಳೆದಂಥ ಒಂದು ಒಳ್ಳೆ ಕ್ಷಣಗಳನ್ನು ನೆನೆಸ್ಕೊತಿದ್ದಾರೆ. ನಮ್ಮಿಬ್ಬರದ್ದು ಏನೋ ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ಪ, ಹಿಂದಿನ ಜನ್ಮಾಂತರದ ನಮ್ಮದು ಕನೆಕ್ಷನನ್ನು ಅನ್ಕೊತಿದ್ದಾರೆ. ನಿಮ್ದು ಹಂಗೆ ಗಿಲ್ಟ್ ಬಂದಿರೋದ್ರಿಂದ ನಿಮ್ಮದು ಹಳೇದೆಲ್ಲ ಮರೆತು ಅದನ್ನೆಲ್ಲ ಮರೆತು ನಿಮ್ಮ ಜೊತೆಗೆ ಹೊಸದನ್ನು ಅನ್ಕೋಬೋದು ನೀವು. ಓಕೆ, ಸೊ ಮೂಮೆಂಟ್ ಟು ಮೂಮೆಂಟ್ ನಿಮ್ಮನ್ನ ನೆನೆಸ್ಕೊತಿದ್ದಾರೆ. ಸೊ ಹಳೇದನ್ನೆಲ್ಲ ಬಿಟ್ಟು ನೋಡ್ರಿ, ಹಳೇದು ಏನಾದ್ರು ತಪ್ಪುಗಳಾಗಿದ್ವು ಅಂದ್ರೆ, ಏನಾದರೂ ಮನಸ್ತಾಪಗಳಾಗಿದ್ವು, ಮಾತುಕತೆ ಆಗಿದ್ವು ಅಂದ್ರೆ, ಹೊಂದಾಣಿಕೆ ಇದ್ದಿದ್ದಿಲ್ಲ ಅಂದ್ರೆ ಅದನ್ನೆಲ್ಲ ಹಿಂದಿಂದೆಲ್ಲ ಬಿಟ್ಟು ಸೊ ಸೆಲೆಬ್ರೇಷನಿಗೆ ಮೋಡಿಗೆ ಬರೋಣ ನಾನು ಅಂತಂದು ವಿಚಾರ ಮಾಡ್ತಿದ್ದಾರೆ. ಗುಡ್. ಸೊ ಇಲ್ಲಿ ಕಾರ್ಡ್ಸಿಗೆ ಬರೋದಾದ್ರೆ ಹೀಲಿಂಗ್ ಕಾರ್ಡ್ಸ್. ಓಕೆ, ಹೀಲಿಂಗ್ ಕಾರ್ಡ್ ಅಂದರೆ ಸೆಲೆಬ್ರೇಷನ್ ಮೋಡ್ ಬರಬೇಕಂದ್ರೆ ಅವ್ರು ಹೀಲಪ್ ಆಗಲೇಬೇಕು. ಮನಸ್ತಾಪಗಳನ್ನ ಮರಿಬೇಕು, ನೋವಾಗಿದ್ದನ್ನು ಮರಿಬೇಕು, ಅದರಿಂದ ಹೊರಗೆ ಬರಬೇಕು. ಸೊ ಅದಕ್ಕೆ ಹೀಲಿಂಗ್ ಕಾರ್ಡ್. ಹಾರ್ಟ್ ಚಕ್ರ ಓಪನ್. ಹಾರ್ಟ್ ಚಕ್ರ ಈಸ್ ಫಾರ್ ಲವ್, ಪ್ರೀತಿ, ವಿಶ್ವಾಸ, ನಂಬಿಕೆ ಇದೆಲ್ಲ ಹಾರ್ಟ್ ಚಕ್ರ. ಹಾರ್ಟ್ ಚಕ್ರ ಅದು ಬ್ಲಾಕ್ ಆಗಿತ್ತು, ಅದನ್ನು ಅವ್ರು ಏನು ಮಾಡ್ತಿದ್ದಾರೆ, ಈಗ ಅದನ್ನು ಓಪನ್ ಮಾಡ್ಕೊತಿದ್ದಾರೆ. ಓಪನ್ ಅಂದ್ರೆ ಅದು ಮತ್ತೆ ವಾಪಸ್ ಅದನ್ನು ನೋವಿಂದ ಹೊರಗೆ ಬಂದು ಪ್ರೀತಿ ಮೇಲೆ ವಿಶ್ವಾಸ ಹೋಗಿತ್ತು, ನಂಬಿಕೆ ಕಳ್ಕೊಂಬಿಟ್ಟಿದ್ರೆ ಅಂತ ಇಟ್ಕೊಳ್ರಿ. ಒಬ್ಬರ ಮೇಲೆ ನಂಬಿಕೆ ಹೋಗಿತ್ತು, ಒಂದು ಪ್ರೀತಿ ಮೇಲೆ ಅಂದ್ರೆ ಟೋಟಲಿ ಎಲ್ಲರ ಮೇಲೆ, ನಿಮ್ಮ ವ್ಯಕ್ತಿ ಮೇಲೆ ಅಂತಲ್ಲ, ಅವ್ರಿಗೆ ಪ್ರೀತಿ ಮೇಲೇ ನಂಬಿಕೆ ಹೋಗ್ಬಿಟ್ಟಿತ್ತು. ಮನುಷ್ಯರ ಮೇಲೆ ನಂಬುವಂಥ ಪರಿಸ್ಥಿತಿನ ಕಳ್ಕೊಂಬಿಟ್ಟಿದೆ ಅಂದರೆ ಅದನ್ನು ಹೀಲಪ್ ಮಾಡ್ಕೊಂಡು ವಾಪಸ್ಸು ಇಲ್ಲ, ಈ ವ್ಯಕ್ತಿ ಚೆನ್ನಾಗದಾರ, ಎಲ್ಲರೂ ಹಾಗೆ ಇರಲ್ಲ, ವಾಪಸ್ ಹೋಗೋಣ ಅಂತ ವಿಚಾರ ಮಾಡ್ತಿದ್ದಾರೆ. ಯಾಕೆ ಬಂದಿದೆ ಅಂತ ನೋಡೋಣ. ಓಕೆ, ಹೀಲಿಂಗ್ ಕಾರ್ಡ್ ಯಾಕೆ ಬಂದಿದೆ? ಸಿ ಹಿಯರ್. ಇಲ್ಲಿ ನೋಡ್ರಿ ಸೆಲೆಬ್ರೇಷನ್ ಆ್ಯಂಡ್ ಸೆಲೆಬ್ರೇಷನ್ 3 ನಂಬರ್. ರಿಯೂನಿಯನ್ ಆಗೋ ಚಾನ್ಸಸ್ ಭಾಳ ಅದಾವು. ಓಕೆ, ಯಾರ್ಯಾರು ರಿಯೂನಿಯನ್ ಆಗ್ತಲ್ಲ, ಯಾರ್ಯಾರು ವ್ಯಕ್ತಿಗಳು ನಿಮ್ಮನ್ನ ಬಂದು ವಾಪಸ್ ಮಾತಾಡ್ತಾರೆ, ಕಾಂಟ್ಯಾಕ್ಟಿಗೆ ಬರ್ತಾರೆ, ಕಮಿಟ್ಮೆಂಟ್ ಸಿಗ್ತಾವಲ್ಲ, ಮಾತಾಡಲಿಲ್ಲ, ಕಾಂಟ್ಯಾಕ್ಟ್ ಇದ್ದಿದ್ದಿಲ್ಲ ಅಂದ್ರೆ ಯಾರ್ಯಾರು ಅನ್ಬ್ಲಾಕ್ ಮಾಡ್ತಾರಲ್ಲ, ದಯವಿಟ್ಟು ಮೆಸೇಜ್ ಕಮೆಂಟ್ ಮಾಡಿರಿ. ಓಕೆ, ಸಿ ಹೀಲಿಂಗ್ ಕಾರ್ಡ್ ಅಂತ ಹೇಳಿದ್ನಲ್ಲ ನಾನು. ಕರ್ಕ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ ಅವರಿಗೆ ಈ ಖುಷಿ ಸುದ್ದಿಗಳು. ನಾ ಹೇಳೋದೇ ಮಾಡಲ್ಲ ನಿಮಗೀಗ. ಸೆಲೆಬ್ರೇಷನ್, ಕಾಂಗ್ರ್ಯಾಚುಲೇಷನ್ಸ್. ಓಕೆ, ಹಳೆದನ್ನೆಲ್ಲ ಮರೆತು ಹೀಲಪ್ ಆಗಿ ನಿಮ್ಮ ಜೊತೆಗೆ ನನಗೆ ಖುಷಿ ಆಗ್ತದೆ ಹೇಳಕ್ಕೆ. ಏನೋ ಒಂದು ಅಂದರೆ ಒಂದು ಖುಷಿ ಮೂಮೆಂಟ್ ನೀವು ಕ್ರಿಯೇಟ್ ಮಾಡ್ಕೊತೀರಿ. ಎಲ್ಲೋ ಜಸ್ಟ್ ಒಂದು ಹೊರಗೆ ಹೋಗಿ ಬರ್ತೀರಿ ಜೊತೆಗೆ. ಒಂದೇನೋ ಸಣ್ಣದೊಂದು ಸೆಲೆಬ್ರೇಷನ್, ಒಂದು ಚಾ, ಒಂದೇನಂತೀರಿ, ಒಂದು ಸಣ್ಣ ಹೋಟೆಲ್ನ ಹೋಗಿ ಒಂದು ಕಪ್ ಚಾ ಇಬ್ಬರು ಅಂದರೆ ಕುತ್ಕೊಂಡು ಚಾ ಕುಡಿದ್ರೂ ಅದು ಸೆಲೆಬ್ರೇಷನ್ನೇ ಅಲ್ಲ, ಆ ರೀತಿ ಬರ್ತಾಯಿದೆ. ರಾಶಿನೇ ಹೇಳೀನಿ. ಸಿ ಏನು ಹೇಳಿದ್ದು ನಾನು, ಅವ್ರದ್ದು ಡ್ರೀಮ್ಸ್ ಎಲ್ಲ ಅಂದರೆ ಅವ್ರ ಡ್ರೀಮ್ಸ್ ಎಲ್ಲ ಕಳ್ಕೊಂಬಿಟ್ಟಿದ್ರೆ ನಾನು ನಿನ್ನ ಮೇಲೆ ಮುಗೀತು. ಪ್ರೀತಿ ಅಂದರೆ ಇರಲ್ಲ, ಸುಳ್ಳು, ಜೀವನನ ಯಾರು ನಂಬಬಾರ್ದು, ಆ ರೀತಿಯಾಗಿತ್ತು ಅವ್ರ ಜೀವನ. ಬರೇ ಖುಷಿ ಅಂದರೆ ಬರೇ ದುಃಖನೇ ಇತ್ತು ಅವ್ರ ಜೀವನದೊಳಗೆ.
ಎಲ್ಲ ಅಲ್ಲೋಲಕ್ಕಲ್ಲಾಗೈತೆ ಅವ್ರ ಜೀವನ. ಈಗ ನೀವೇನೋ ನೀವು ಬಂದಮೇಲೆ ಹಾಂ ಅವ್ರಿಗೆ ಜೀವನಕ್ಕೆ ಈಗ ಒಂದು ಅರ್ಥ ಅಂದರೆ ಅವ್ರಿಗೆ ಪ್ರೀತಿ ಅಂದರೆ ಓಕೆ, ನಾವು ಒಂದು ಮನುಷ್ಯ ನಂಬೋದು, ಒಬ್ರು ನನ್ನ ಕಾಳಜಿ ಮಾಡ್ತಾರೆ, ಒಬ್ರು ನಾ ಕೊಟ್ಟಿದ್ದಕ್ಕೆ ವಾಪಸ್ ನನಗೆ ಒಂದು ಸಿಗ್ತೈತಿ, ಏನೋ ಸೆಕ್ಯೂರಿಟಿ ಐತಿ ಜೀವನದಾಗ ಅಂಥದ್ದು ಒಂದು ಬಂದೈತಲ್ಲ ಸೆಲೆಬ್ರೇಷನ್ ಕಾರ್ಡ್. ಮತ್ತೆ ಹೇಳ್ತದೆ ನೋಡ್ರಲ್ಲೇ, ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿಗೆ ಇದು ಭಾಳ ರೆಸನೇಟ್ ಆಗ್ತೈತಿ. ಯಾರ್ಯಾರು ಸೆಲೆಬ್ರೇಟ್ ಮಾಡ್ತಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ. ಓಕೆ, ಈ ಕೆಲವೊಬ್ರು ಪರ್ಸನ್ಸ್ ಏನದಾರಲ್ಲ ನ್ಯೂ ವಿಷನ್ ಒಳಗೆ ನೋಡ್ತಿದ್ದಾರೆ, ನಿಮ್ಮ ರಿಲೇಷನ್ಶಿಪ್ನ ಹೊಸ ದೃಷ್ಟಿಯಿಂದ ನೋಡೋಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೊಸ ಬಿಗ್ನಿಂಗ್ ಮಾಡಬೇಕು, ಅಥವಾ ಅವ್ರದ್ದೊಂದು ಏನಾದ್ರು ಗೈಡೆನ್ಸ್ ತೊಗೊತಿರ್ಬೇಕು. ಯಾರು ಆಧ್ಯಾತ್ಮಿಕವಾಗಿನೂ ಅವ್ರು ಹೋಗಿರ್ಬೋದು, ಮೆಡಿಟೇಷನ್ ಮಾಡ್ಕೊಂಡು ತಮಗೆ ಕನ್ಸೋಲ್ ಮಾಡ್ಕೊಂಡು ತಪ್ಪುಗಳಾಗಿದ್ವು ಅಂದ್ರೆ ಓ ಹಿಂಗಿರಲ್ಲ, ಇದು ಜೀವನ ಆದರೆ ಹಿಂಗಿರಲ್ಲ. ಮೆಡಿಟೇಷನ್ ಮಾಡಿದಾಗ ಆಧ್ಯಾತ್ಮಿಕವಾಗಿ ನಾವು ಹೋದಾಗ ಅದು ನಮಗೆ ಎಷ್ಟೊಂದು ಆನ್ಸರ್ ಸಿಗ್ತಾವೆ. ಓಕೆ, ಇದು ಯಾಕೆ ಬಂದಿದೆ ಅಂತ ನೋಡೋಣ. ಇಲ್ಲೊಂದಿನ ಕಾರ್ಡ್ ಬಂದೈತಿ, ಇದು ಬರಂಗಿದ್ರೆ ಬರಲಿ. ಇಷ್ಟೆಲ್ಲ ಕಾರ್ಡ್ ತೊಗೊಳಕ್ಕಾಗಲ್ಲ, ಬೀಳ್ಬೇಡ್ರಿ, 2 ಕಾರ್ಡ್ ಕೊಡ್ರಿ ಸಾಕು. I want 2 cards. ಈಗ ನಿಮ್ಮ ವ್ಯಕ್ತಿ ಏನು ವಿಚಾರ ಮಾಡ್ತಿದ್ರು ಅಂದರೆ ನಮ್ಮದು ರಿಲೇಷನ್ಸ್ನ ಏನಾದ್ರು ಸರಿ ಮಾಡ್ಕೊಬೋದಾ, ಅವ್ರಿಗೊಂಥರ ಏನೋ ನಿಂತಂಗೆ ಆಗ್ಬಿಟ್ಟಿತ್ತದ, ಹೊಸ ಐಡಿಯಾ ಬರ್ತಿದ್ದಿಲ್ಲ, ಫೇಲಿಯರ್ ಅನಿಸಿತ್ತು. ಆಮೇಲೆ ನಿಮ್ಮದು ರಿಲೇಷನ್ಶಿಪ್ ಒಳಗೆ ಭಾಳಷ್ಟು ಮಾತುಕತೆ ನಡೀತಿದ್ವು, ಬ್ಯಾಡಾಗಿದ್ವು, ಆರ್ಗ್ಯುಮೆಂಟ್ಸ್ ಅಂತೀವಲ್ಲ ನಾವು, ಆರ್ಗ್ಯುಮೆಂಟ್ಸ್ ನಡೀತಿದ್ವು. ಅದು ಎಲ್ಲಿಗೆ ಹೋಗ್ತಿತ್ತಂದ್ರೆ ಲಾಸ್ಟಿಗೆ ನಿನ್ನ ಆ ಕಡೆ ನಿಮ್ಮ ಮನೆಗೆ ಹೋಗು, ನಾನು ನಮ್ಮ ಮನೆಗೆ ಹೋಗ್ತೇನೆ. ಆಮೇಲೆ ನಿಮ್ಮ ಬಗ್ಗೆನೇ ತಪ್ಪು ಇನ್ಫಾರ್ಮೇಷನ್ ಹೋಗ್ತಿದ್ವು ಅವರಿಗೆ, ಒಬ್ರಿಗೊಬ್ರಿಗೆ. ನಿಮ್ಮ ವ್ಯಕ್ತಿಗೆ ಅಂದರೆ ನಿಮ್ಮ ಬಗ್ಗೆ ಅವರಿಗೆ ತಪ್ಪು ಇನ್ಫಾರ್ಮೇಷನ್ ಹೋಗ್ತಿದ್ವು. ಆ ಮನುಷ್ಯ ಸರಿ ಇಲ್ಲ, ಆ ಮನುಷ್ಯನ ನಂಬೇಡ, ಆ ವ್ಯಕ್ತಿ ನಂಬೇಡ, ಅವ್ರು ಹಂಗದಾರ ಹಿಂಗದ ಅಂತ ಕೆಲವೊಬ್ರು ಕೆಡ್ಸೋರು ಇರ್ತಾರಲ್ಲ, ಅದರಿಂದ ಬಿಟ್ಟು ಹೊರಗೆ ಬಂದು ಈಗ ಅವರು ಹೊಸ ವರ್ಷನೊಳಗೆ ನಿಮ್ದು ಇಲ್ಲ ಅದನ್ನು ಕರೆಕ್ಟ್ ಆಯ್ತಾ ಇಲ್ಲ ನೋಡ್ಕೊಳೋನಲ್ಲ. ನಾನು ಎಲ್ಲರೂ ಹೇಳಿದ್ಯಾಕೆ ನಂಬೇಕು ನಾನೀಗ. ಇನ್ನೊಂದು ಕಾರ್ಡ್ ಏನು ಬರ್ತದೆ ನೋಡೋಣ ಅದಕ್ಕೆ ತಕ್ಕಂಗೆ. 2 ಏಸ್ ಕಾರ್ಡೇ, ಬಟ್ ರಿವರ್ಸ್ ಒಳಗೆ ಬಂದಿದ್ದಾವೆ. ಹೊಸ ಬಿಗ್ನಿಂಗ್ ಮಾಡ್ಬೇಕಂದಿದ್ದಕ್ಕೆ ಎದಕ್ಕೆ ಡಿಸ್ಟ್ರಾಕ್ಷನ್. ಈಗ ದೇ ವಾಂಟು ಅಂದರೆ ಹೊಸ ಮಾಡಬೇಕು. ಡಿಲೇ ಮಾಡ್ತಿದ್ರೆ ಅವ್ರಿಗೇನು ಚಾಯ್ಸಸ್ ಇದ್ವಲ್ಲ ಅವ್ರಿಗೆ, ಅದನ್ನು ಚಾಯ್ಸ್ ಮಾಡ್ಕೊಳಕ್ಕೆ ಅವ್ರು ಅಂದರೆ ತಕ್ಷಣ ಅವ್ರಿಗೆ ಡಿಸಿಷನ್ ತೊಗೊಳಕ್ಕೆ ಭಯ ಆಗ್ತೈತಿ. ಈಗ ನಿಮ್ಮ ಜೊತೆಗೆ ಹೋಗ್ಬೇಕಾ ಬೇರೆ ಜೊತೆಗೆ ಹೋಗ್ಬೇಕಾ ಅಂತಂದು ಅವ್ರ ಜೀವನದಾಗ ಡಿಸಪಾಯಿಂಟ್ಸ್ ಆಗಿದ್ವು, ಏನೂ ಖುಷಿನೇ ಇದ್ದಿದ್ದಿಲ್ಲ. ಓಕೆ, ಗ್ರೋತ್ ಇದ್ದಿದ್ದಿಲ್ಲ ಅವ್ರ ಜೀವನದಾಗ, ಏನು ಏಳಿಗೆ ಇದ್ದಿದ್ದಿಲ್ಲ ಅಂತೇವಲ್ಲ ಹಾಗಾಗಿತ್ತು. ಈಗ ಈಗ ನಿಮ್ಮ ಜೋಡಿ ಬಂದರೆ ನಾನು ಒಂದು ಒಳ್ಳೆಯ ಜೀವನ ಮತ್ತು ಮಾಡ್ಬೋದು, ನಾನು ಒಂದು ಕನಸು ಕಟ್ಬೋದು ಅನ್ನೋದು ಬರ್ತಿದ್ದಾರೆ. ಇದು ಮೇಜರ್ ಅರ್ಕನ. ಚೇಂಜಸ್ 100% ನಿಮ್ಮ ಪರ್ಸನ್ ಒಳಗೆ ಚೇಂಜಸ್ ಆಗ್ತದವು ನಿಮ್ಮ ಕಡೆಗೆ. ಓಕೆ, ಇಲ್ಲಿ ಯಾವ ರಾಶಿ ಬಂದೈತಿ ಅಂದ್ರೆ ಮೇಷ, ಸಿಂಹ ಮತ್ತು ಧನುಷ್ ರಾಶಿ, ಮಿಥುನ, ತುಲಾ ಮತ್ತು ಕುಂಭರಾಶಿ ಬಂದಿದೆ ಇದು. ಓಕೆ, ಥಂಡರ್ ಬೋಲ್ಟ್. ಥಂಡರ್ ಬೋಲ್ಟ್ ಅಂದ್ರೆ ಒಂದು ಪರಿಸ್ಥಿತಿ ಇರುತ್ತಲ್ಲ ಅವ್ರದ್ದು ಏನೈತಲ್ಲ ಅದರಿಂದ ಹೊರಗೆ ಬರೋಕ್ಕೆ ವಿಚಾರ ಮಾಡ್ತಿದ್ದಾರೆ ಅವರು. ನನಗಿಲ್ಲ ಇಲ್ಲಿರಾಕೆ ಈ ಪರಿಸ್ಥಿತಿ ಒಳಗೆ, ಈ ಸಿಚುವೇಶನ್ ಒಳಗೆ ನನಗೆ ಇಲ್ಲಿರೋಕ್ಕೆ ಸಾಧ್ಯನೇ ಇಲ್ಲ, ನಾನು ಇಲ್ಲಿಂದ ಬಿಟ್ಟು ಹೊರಗೆ ಬರಲೇಬೇಕು. ನಿಮ್ಮ ಜೊತೆಗೆ ಮಾತಾಡ್ತಿದ್ದಿಲ್ಲ ಅಂದರೆ ನನಗೆ ಆಗಂಗಿಲ್ಲ, ಇನ್ನು ಮಾತಾಡ್ಲಾರ್ದಂಗೆ ಇರೋಕ್ಕೆ ಆಗೋದಿಲ್ಲ. ಹಂಗೆ ಎಕ್ಸಾಂಪಲ್ ಇದೆ. ಬ್ಲಾಕ್ ಮಾಡೇನಿ, ಇಲ್ಲ ನಾ ಬ್ಲಾಕ್ ಮಾಡಿ ತೆಗಿಲೇಬೇಕು ಅನ್ನೋ ಪರಿಸ್ಥಿತಿಗೆ ಬರ್ತಾರೆ. ಅಥವಾ ಅವ್ರ ಸುತ್ತಮುತ್ತ ಯಾರವರಿಗೆ ನಿಮ್ಮ ರಿಲೇಷನ್ಸ್ ಹಾಳು ಮಾಡ್ಯಾರ, ಅವ್ರ ಮನಸ್ಥಿತಿ ಹಾಳು ಮಾಡ್ಯಾರ, ಇದಂದ್ರೆ ಸಾಕು ಇವ್ರ ಜೊತೆ ಇರೋದು ಬೇಡ, ನೀನು ಹೊರಗೆ ಬರಲೇಬೇಕು ಇಲ್ಲಿಂದ. ಇದು ಮೇಜರ್ ಅರ್ಕನ ಅಂದರೆ 100% ಆ ರೀತಿ ನಡೀತಾ ಇದೆ ಅಲ್ಲಿ ಅಂತ ಅವ್ರಿಗೆ. ಮೇಜರ್ ಚೇಂಜಸ್ ಇನ್ ದೇರ್ ಲೈಫ್, ಅವ್ರ ಲೈಫ್ ಒಳಗೆ ನಿಜವಾಗ್ಲೂ ಆ ಚೇಂಜಸ್ ಸಾಕು. ನಿಮಗೆ ಕಾಣಲಿಕ್ಕಿಲ್ಲ ಅದು, ನೀ ಇಲ್ಲಿ ಬಿಡ್ರಿ ಎಲ್ಲ ಆರಾಮದಾರ ಅವ್ರು, ಹಾಗೇನಿಲ್ಲ ಅಂದ್ರೆ ಅವ್ರ ಒಳಗೆ ಮನಸ್ಸೊಳಗೆ ನಡೀತಿರ್ತಾವೆ, ನಿಮಗೆ ಗೊತ್ತಾಗಲ್ಲ ಅದು. ವಾವ್, ಏನು ಗೊತ್ತಿಲ್ಲ, ಒಳ್ಳೆ ಕಾರ್ಡ್, ಭಾಳ ಖುಷಿ ಆಗ್ತೈತಿ. ದೇ ವಾಂಟ್ ಟು ಸ್ಟಾರ್ಟ್ ಎ ನ್ಯೂ ಬಿಗ್ನಿಂಗ್, ಒಂದು ಚಲೋ ಬಿಗ್ನಿಂಗ್ ನಿಮ್ಮ ಜೊತೆ ಮಾಡ್ಬೇಕಂತ ಮಾಡ್ಯಾರ. ಇದರಿಂದ ಹೊರಗೆ ಬಂದು ಅವ್ರಿಗೆ ಏನು ಪರಿಸ್ಥಿತಿ ಇತ್ತಲ್ಲ ಅದರಿಂದ ಹೊರಗೆ ಬಂದು ಇವತ್ತೆಲ್ಲ ಒಳ್ಳೆ ಕಾರ್ಡ್, ನನಗೂ ಖುಷಿ ಆಗ್ತೈತಿ. ನೀವು ಬಂದು ನಿಮ್ಮ ಜೊತೆಗೆ ನಿಮ್ಮ ಜೋಡಿ ಒಂದು ಸೆಕ್ಯೂರ್ ಆಗಿ ಅಂದರೆ ಒಂದು ಏನಂತೀರಿ ಸುರಕ್ಷಿತವಾಗಿರ್ತೇನೆ ನಿಮ್ಮ ಜೊತೆಗೆ ಬಂದರೆ ನನಗೆ ಒಂದು ಜೀವನಕ್ಕೆ ಒಂದು ಅರ್ಥ ಸಿಗ್ತೈತಿ, ಒಂದು ಸ್ಟೆಬಿಲಿಟಿ ಸಿಗ್ತೈತಿ,
ನೀವು ಅವ್ರನ್ನ ಕಾಪಾಡ್ಬೋದು, ಒಂದು ಸ್ಟೆಬಿಲಿಟಿ ಸಿಗ್ತೈತಿ ಅಂತ ಆ ರೀತಿ. ಇಲ್ಲಿ ಜನರಲ್ಲ, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಒಂದೇ. ಯಾರ ಬಗ್ಗೆ ನೋಡ್ತೀರೋ ಅವ್ರ ಬಗ್ಗೆ ನೋಡ್ಕೊಳ್ರಿ. ಓಕೆ. ದುಡ್ಡಿನ ವಿಚಾರದಾಗ ಏನಾದರೂ ನೀವು ಮಾತುಕತೆ ಮಾಡ್ಕೊಂಡಿದ್ರಿ ಅಥವಾ ಮಕ್ಕಳ ವಿಚಾರದಾಗ ಏನಾದರೂ ನೀವು ಬೇರೆ ಬೇರೆ ಆಗಿದ್ರಿ ಅಂದ್ಕೊಳ್ರಿ, ಅದೆಲ್ಲ ಈಗ ಪ್ಯಾಚಪ್ ಆಗ್ತೀರಿ. ಓಕೆ. ಅದು ಅಂಥ ಪರಿಸ್ಥಿತಿ ಬರ್ತದಂದು ಇಲ್ಲ, ನಾನು ಈ ವ್ಯಕ್ತಿ ಬೇಕೇ ಬೇಕು ಅನ್ನೋ ಪರಿಸ್ಥಿತಿ ಅವ್ರ ಜೀವನದಾಗ ಬರ್ತೈತಿ. ಸ್ವಲ್ಪ ಕಾಯಿರಿ. ಇನ್ನೊಂದು 2 ತಿಂಗಳು ಕಾರಿ. ಓಕೆ. ಇನ್ನೊಂದು 2 ತಿಂಗಳು ಕಾಯಿರಿ, ಬಂದೇ ಬರ್ತೈತಿ. ಅಂಥ ಪರಿಸ್ಥಿತಿ ಬರ್ತೈತಿ. ನೀವು ಸುಮ್ಮನೆ ಆಗಿಬಿಡ್ರಿ. ನೀವು ಅವ್ರನ್ನ ಇಷ್ಟಪಡ್ತೀರಿ, ಇಷ್ಟಪಡ್ರಿ, ಅಷ್ಟೇ ಮುಗೀತು. ಇದು ಯಾರ್ಯಾರಿಗೆ ಬಂದಿದ್ದು ನೋಡ್ರಲ್ಲ. ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ. ಇದು ಸೇಮ್ ಎನರ್ಜಿ ಬಂದಿದೆ. ಬೇರೆ ಬೇರೆ ಕಾರ್ಡ್ ಎಲ್ಲ ಸೇಮ್ ಎನರ್ಜಿ. ಓಕೆ. ಈ ಕಾರ್ಡ್ ಏನು ರಾಶಿಗಳೇನಿಲ್ಲ ಅವರಿಗೆ 100% ಇದು ರೆಸೊನೇಟ್ ಆಗ್ತೈತಿ. ನಿಮ್ಮ ಪರ್ಸನಿಂದಿದ್ದು ರಾಶಿ. ಓಕೆ. ಭಾಳ ಖುಷಿ ಆಯ್ತು ಇವತ್ತಿನ ರೀಡಿಂಗ್ ನೋಡಿ. ಯಾರ್ಯಾರು ರೆಸೊನೇಟ್ ಆಗಿದ್ಲ ಪ್ಲೀಸ್ ಕಮೆಂಟ್ ಮಾಡಿರಿ. ಓಕೆ. ದಿಸ್ ಈಸ್ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ ಪ್ಲೀಸ್. ಓಕೆ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ. ಹ್ಯಾಪಿ ಡೇ.